ಹಲೋ ಫ್ರೆಂಡ್ಸ್, ಇವತ್ತು ಒಂದು ಹೊಸ ಥರ ವಿಷಯನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಅದು ಒಂದು ಡಿಫ್ರೆಂಟ್ ಅಂತ ಅನಿಸುತ್ತೆ. ಅದನ್ನು ನಾನು ನಿಮ್ಮ ಹತ್ರ ಹಂಚ್ಕೋತಾ ಇದ್ದೀನಿ. ಅದು ಭಾವನೆಗಳಿಗೆ ಸಂಬಂಧಪಟ್ಟಿದ್ದು. ಏನಂದರೆ, ನಾವು ಒಂದು ತೋಟ ಮಾಡ್ತಾ ಇದ್ದೆ. ಅದರಲ್ಲಿ ತುಂಬಾ ಖುಷಿ ಪಡ್ತಾ ಇದ್ದೆ. ಅದಕ್ಕೆ ಹೋದಾಗ ಅಮ್ಮನ ಮಡಿನಲ್ಲಿ ಅಮ್ಮನ ಮನೆಗೆ ತವರಿಗೆ ಹೋದಾಗ ಎಷ್ಟು ಖುಷಿಯಾಗುತ್ತೆ ನಮಗೆ, ಅಷ್ಟು ಖುಷಿ ಪಡ್ತಾ ಇದ್ದೆ. ಅದರಲ್ಲಿ ಕೆಲಸ ಮಾಡಿಸೋದಾಗಲಿ, ಕಾಯಿ ಕೆಡಗಿಸೋದಾಗಲಿ, ಮತ್ತು ಕಾಯಿ ಹೆಕ್ಕೋದಾಗಲಿ ಎಲ್ಲನೂ. ಅದರಲ್ಲಿ ನಾವು ಬಾಳೆ, ತೊಗರಿ ಗಿಡ, ಮತ್ತು ಮುಸ್ಕಿನ ಜೋಳ, ಹಲಸಂದೆ ಕಾಳು, ಅಣಬೆ, ಅಡಿಕೆ ಎಲ್ಲ ಇತ್ತು. ಅದನ್ನೆಲ್ಲ ಎಂಜಾಯ್ ಮಾಡ್ತಾ ಇದ್ದೆ ನಾನು ತುಂಬಾ. ಅದ್ರ ಜೊತೆ ಹೋದಾಗ ಎಲ್ಲ ಗಿಡಗಳ ಜೊತೆ ಓಡಾಡಬೇಕಾದ್ರೆ ಆ ಗಿಡದ ಜೊತೆ ಎಲ್ಲ ಮಾತಾಡ್ತಾ ಇದ್ದೆ. ಆ ಗಿಡಕ್ಕೆಲ್ಲ ಒಂದೊಂದು ಹೆಸರು ಇಟ್ಕೊಂಡು ಇದಕ್ಕೆ ಈ ಹೆಸರು ಅಂತ ಓಡಾಡ್ಕೊಂಡು ದಿನ ಮಾತಾಡಿಸ್ತಾ ಇದ್ದೆ. ಮತ್ತು ಹೋಗಬೇಕಾದ್ರೆ ಗಿಡದ ಒಂದು ಮಧ್ಯದಲ್ಲಿ ಮೇಲೆ ಸೂರ್ಯ ಬರ್ತಾ ಇದ್ದ. ಎಲ್ಲೋ ಗ್ರೀನ್, ಒಂದೊಂದ್ಸರಿ ಆರೆಂಜ್ ಕಲರ್ ಟೈಪಲ್ಲಿ ಬರ್ತಾ ಇದ್ದ. ಅವನ ಜೊತೆ ನಾನು ಮಾತಾಡ್ತಾ ಇದ್ದೆ. ನನ್ನ ಫೀಲಿಂಗ್ ಎಲ್ಲ ಹಂಚ್ಕೋತಾ ಇದ್ದೆ. ಅಷ್ಟು ನೇಚರ್ ಜೊತೆ ನಾನು ತುಂಬ ಎಂಜಾಯ್ ಮಾಡ್ತಾ ಇದ್ದೆ. ಮತ್ತು ಖುಷಿ ಆಗ್ತಿತ್ತು ನನಗೆ. ಮನೆಯಲ್ಲೆಲ್ಲ ಕೆಲಸ ಮುಗಿಸಿ ತೋಟಕ್ಕೆ ಹೊಟ್ಟೋದ್ರೆ ತೋಟದಲ್ಲಿ ಓಡಾಡ್ತಾ ಇದ್ದರೆ ನಂಗೆ ಒಂಥರ ಎನರ್ಜಿ ಬರ್ತಾಯಿತ್ತು. ಅಲ್ಲಿ ದಿನಕ್ಕೆ ಒಂದ್ಸರಿ ಹೋಗಲೇಬೇಕು ನಾನು. ಎಷ್ಟೇ ಬಿಸಿಲಿದ್ದಿರಲಿ, ಮಳೆ ಸ್ವಲ್ಪ ಬರ್ತಾ ಇದ್ರೂ ಪರವಾಗಿಲ್ಲ, ಒಂದ್ಸರಿ ಹೋಗಿ 1-2 ರೌಂಡ್ ಹಾಕೊಬರೋಣ ಅಂತ ಹೊರಟೋಗ್ತಾ ಇದ್ದೆ ನಾನು. ಅಷ್ಟು ಖುಷಿಯಾಗೋದು ಆ ಕೆಲಸ ಮಾಡಬೇಕಾದ್ರೆ. ಮತ್ತು ಸ್ವಲ್ಪ ಚಿಕ್ಕದು ತೊರೆ ಇತ್ತು. ಅಲ್ಲಿ ಜರಿ ಸಣ್ಣದು ಜುಳು ಅಂತ ನೀರು ನಾದ ಹರಿತಾ ಇತ್ತು ನೋಡಿ. ಈ ಥರ ಹರಿತಾ ಇತ್ತು ಯಾವಾಗ್ಲೂ. ಅದನ್ನು ನೀರು ಹಾಯಿಸ್ತೀವಲ್ಲ ನಾವು ಮೇಲ್ಗಡೆ ಕಾಲುವೆಯಿಂದ, ಆ ತೋಟದೊಳಗೆ ನೀರು ಹಾಯಿಸ್ತೀವಿ. ಅದು ಇದ್ರ ಮಧ್ಯ ಕೊರ್ಕೊಂಡು ಆ ಥರ ಸೌಂಡ್ ಬರ್ತಾಯಿತ್ತು ನೋಡಿ. ಇದೆಲ್ಲ ಗಿಡಗಳೆಲ್ಲ ಎಷ್ಟು ಚೆನ್ನಾಗಿದೆ ನಮ್ಮ ತೋಟದಲ್ಲಿ. ಇದನ್ನು ನಾನು ತುಂಬಾ ಈಗ ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಅನಿಸುತ್ತೆ. ಇದರಿಂದ ನಾನು ನೋಡಿ ಎಂತೆಂಥ ಗಿಡ ಇದೆ ಇದರಲ್ಲಿ. ಫಸ್ಟು ಎಲ್ಲ ಇದರಲ್ಲಿ ಇದನ್ನ ಏನಕ್ಕೋ ನಾನು ಸ್ವಲ್ಪ ಮಿಸ್ ಮಾಡಿಕೊಂಡೆ ಅನಿಸುತ್ತೆ. ಮತ್ತು ತೋಟದಲ್ಲೆಲ್ಲ ಕೆಲಸ ಮಾಡಿಸ್ಬೇಕಾದ್ರೆ ಆಳುಗಳೆಲ್ಲ ಕರ್ಕೊಂಡೋಗಿ ಅವ್ರ ಕೈಲೆಲ್ಲ ಕೆಲಸ ಮಾಡಿಸ್ಬೇಕಾದ್ರೆ ನಾನು ಓಡಾಡ್ಬೇಕಾದ್ರೆ ಏನೋ ಅದರದ್ದೇ ಬೇರೆ ಥರ ಫೀಲಿಂಗ್ ಇರ್ತಾಯಿತ್ತು ನನಗೆ. ಮತ್ತು ಅಡಿಕೆ ಗಿಡಗಳೆಲ್ಲ ನೆಟ್ಟು ಅದನ್ನೆಲ್ಲ ಸೇಲ್ ಮಾಡ್ತಾಯಿದ್ವಿ. ಅದು ತುಂಬಾ ಚೆನ್ನಾಗಿ ಬರ್ತಾಯಿತ್ತು. ಒಗ್ಗಾಕೊಂಡು ಒಳ್ಳೊಳ್ಳೆ ಕಾಯಿಗಳೆಲ್ಲ ಹೆಕ್ಕಿ ಅದನ್ನು, ಮತ್ತು ಒಂದೊಂದು ಗಿಡದಲ್ಲಿ ಕಾಯಿ ಬಂಚಾದಾಗ ಕಾಯಿ ಕೆಳಗಡೆ ಬೀಳಲ್ಲ. ಅದು ಎಷ್ಟೇ ಹಣ್ಣಾದ್ರೂ ಅದು ಅಷ್ಟು ಚೆನ್ನಾಗಿ ಹಿಡಿದು ಇಟ್ಕೊಂಡಿರುತ್ತೆ ಅದನ್ನು, ಕಾಯಿನ ಉದುರೋಗಲ್ಲ. ಆ ಥರ ಕಾಯಿನೆಲ್ಲ ಹೆಕ್ಕಿ ನಾವು ಒಗ್ಗಾಕಿ ಅಡಿಕೆ ಗಿಡದಲ್ಲಿ ನೆಟ್ಟು ಮಾರ್ತಾ ಇದ್ವಿ. ಅದು ನನಗೆ ತುಂಬ ಖುಷಿ ಆಗ್ತಾಯಿತ್ತು ನನಗೆ ನೋಡಿ. ಮತ್ತು ಈ ಥರ ನೇಚರ್ ಎಲ್ಲ ತುಂಬಾ ಚೆನ್ನಾಗಿರೋದು. ಮತ್ತು ಅದಕ್ಕೆ ನವಿಲೆಲ್ಲ ಬರೋವು, ಮಧ್ಯ ಎಲ್ಲ ನವಿಲುಗಳೆಲ್ಲ ಬರೋದು. ಈ ಥರ ಸೂರ್ಯ ಎಲ್ಲೆಲ್ಲಿ ಬರ್ತಾನೆ ಆ ಗಿಡಗಳ ಸಂದಿಲ್ ಬಂದಾಗ ಅದರದ್ದೇ ಒಂದು ಹೊಸ ಥರ ಹೊಂಗಿರಣಗಳೆಲ್ಲನೂ ಸೂಸಿ ಕಲರ್ ನೇಚರ್ ಎಲ್ಲ ಚೇಂಜ್ ಆಗಿ ಕಾಣ್ತಾಯಿತ್ತು. ಅದನ್ನೆಲ್ಲ ಕಣ್ಣಲ್ಲಿ ನಾನು ಸಿಟಿಲಿದ್ದು ಹಳ್ಳಿಗೆ ಹೋದಾಗ ಅದನ್ನು ನೇಚರ್ನ ಸವಿತಾ ಇದ್ದಾಗ ತುಂಬಾ ನನಗೆ ಖುಷಿ ಆಗ್ತಾಯಿತ್ತು. ಎಲ್ಲ ಅನ್ನೋರು ಏನಪ್ಪ ಇದು ಹಳ್ಳಿಗೆ ಬಂದಿಲ್ಲ ಹಂಗೆಲ್ಲ ಓಡಾಡಿ ಗದ್ದೆಯಲ್ಲೆಲ್ಲ ಓಡಾಡ್ತಾನೆ ಅನ್ನೋದು. ಆದರೆ ನಂಗೆ ಅದು ಬೇರೆ ಕಡೆ ಬೇರೆ ಫಾರಿನ್ ಟೂರ್ಗೆ ಹೋದರೂ ಅಷ್ಟು ಖುಷಿ ಸಿಗ್ತಿರ್ಲಿಲ್ಲ. ನಮ್ಮ ತೋಟಕ್ಕೆ ಹೋದಾಗ ಅಷ್ಟು ಚೆನ್ನಾಗಿ ಓಡಾಡ್ತಾ ಇದ್ದೆ ನಾನು. ಓಡಾಡಿ ಎಲ್ಲ ಕೆಲಸನೂ ಮಾಡಿಸ್ತಾ ಇದ್ದೆ. ಎಲ್ಲ ಈ ಥರ ಇದೆ ಅಂತ ಎಲ್ಲ ನಾನು ನೋಡಿಕೊಂಡು ಬರ್ತಾಯಿದ್ದೆ. ಆದರೆ ಅದನ್ನು ಸವಿತಾ ಅಷ್ಟು ಖುಷಿಯಾಗಿದ್ದಾಗ ಸಡನ್ನಾಗಿ ಅದನ್ನು ಏನಕ್ಕೋ ಬಿಟ್ಟು ಬರಬೇಕಾಗಂಥ ಪರಿಸ್ಥಿತಿ ಬಂದ್ಬಿಡ್ತು. ಅದನ್ನು ಇವಾಗ ನೆನೆಸ್ಕೊಂಡ್ರೆ ನಾನು ಎಂಜಾಯ್ ಮಾಡಿದ್ದೀನಲ್ಲಪ್ಪ ಬಿಡಪ್ಪ ಅಂತ ಒಂದೊಂದ್ಸರಿ ಅನ್ಕೋತೀನಿ. ಆದ್ರೂ ಅದು ಬಿಟ್ಟು ಬಂದಾಗ ಅದರದನ್ನು ಬಿಟ್ಟು ಬರಬೇಕಾದ್ರೆ ಎಷ್ಟು ನಮಗೆ, ಒಂದು ಮಗುನ ಬಿಟ್ಟು ಅಮ್ಮ ಬಿಟ್ಟು ಬರಬೇಕಾದ್ರೆ ಎಷ್ಟು ಸಂಕಟ ಪಡ್ತಾಳೆ, ಅಷ್ಟು ಸಂಕಟ ಪಡ್ತಾ ಇರ್ತೀನಿ ಯಾವಾಗ್ಲೂ ನಾನು. ನಮ್ಮ ಮಕ್ಕಳು ನೆನ್ಕೊಂಡು ನಾವು ಫೀಲಿಂಗ್ ಮಾಡ್ಕೊತಾ ಇರ್ತೀವಲ್ಲ, ಅಷ್ಟು ಬೇಜಾರಾಗ್ತಾ ಇರುತ್ತೆ ನನಗೆ ನೋಡಿ. ಒಂದು ಸ್ಕೂಟ್ರ್ ಇತ್ತು, ನನ್ನ ಸ್ಕೂಟ್ರಲ್ಲಿ ಯಾವಾಗಲೂ ಕಾಯಿ ತೊಗೊಂಡು ಮನೆ ಹತ್ರ ಬಂದು ಹಾಕ್ತಾಯಿದ್ದೆ ನಾನು. ಆ ರೂಮ್ ಇತ್ತು, ಆ ರೂಮ್ ತುಂಬ ಕಾಯಿ ತುಂಬ್ತಾ ಇದ್ವಿ ಯಾವಾಗ್ಲೂ. ಮತ್ತು ಏನು ನನಗೆ ಯಾವಾಗಲೂ 24 hours ಕೆಲಸ ಮಾಡ್ತಾ ಇದ್ದಾಗ ಕೂತ್ಕೊಂಡು ಯೋಚನೆ ಮಾಡೋದಕ್ಕಿಂತ ಕೆಲಸ ಮಾಡಿದಾಗ ನಮ್ಗೆ ಎಷ್ಟು ಖುಷಿ ಸಿಗುತ್ತೆ ಅಲ್ವಾ. ಅಷ್ಟು ಕೆಲಸ ಮಾಡಿದಾಗ ನಂಗೆ ಎಷ್ಟು ಎನರ್ಜಿ ಇದೆಯಪ್ಪ, ಎಷ್ಟು ಶಕ್ತಿ ಇದೆ, ಎಷ್ಟು ಮಾಡ್ತೀವಲ್ವ ಕೆಲಸ ಅಂತ ತುಂಬಾ ಸಂತೋಷ ಆಗೋದು. ಸಂತೋಷ ಅದಕ್ಕೆ ಕೆಲಸ ಮಾಡಿದ್ದಕ್ಕೆ ನನಗೆ ತುಂಬ ಚೆನ್ನಾಗಿ ನಿದ್ದೆ ಬರೋದು. ತುಂಬ ಒಳ್ಳೊಳ್ಳೆ ಕನಸುಗಳು ಎಲ್ಲ ಬರ್ತಾಯಿತ್ತು ನನಗೆ. ಒಂಥರ ನಾನು ಎಲ್ಲ ಗ್ರೇಟ್, ನಾನು ಚೆನ್ನಾಗಿ ಮಾಡ್ತೀನಪ್ಪ, ನನಗೆಲ್ಲ ಶಕ್ತಿ ಕೊಟ್ಟಿದ್ದಾನೆ ದೇವರು, ಆ ದೇವ್ರಿಗೆ ಥ್ಯಾಂಕ್ಸ್ ಅಪ್ಪ ಅಂತ ನಾನು ಯಾವಾಗಲೂ ಆ ಯೂನಿವರ್ಸಲ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೆ. ಮತ್ತು ಒಂಥರ ಹೆಮ್ಮೆ ಆಗೋದು ನಂಗೆ ಆ ಸ್ಕೂಟ್ರಲ್ಲಿ ಹೋಗಿ ಬಂದು ಎಲ್ಲ ಓಡಾಡ್ತಾ ಇದ್ದಾಗ, ಎಲ್ಲ ನೋಡ್ತಾ ಇದ್ದಾರಪ್ಪ, ನಾನು
ಎಷ್ಟು ಎನರ್ಜಿಟಿಕ್ಕಾಗಿ ಕೆಲಸ ಮಾಡ್ತೀನಿ ಅಂತ ನನಗೆ ಅನ್ನಿಸ್ತಾ ಇತ್ತು. ಅಷ್ಟು ಇದು ಅದರಿಂದ ಬೆನಿಫಿಟ್ ತುಂಬ ಇದೆ ಇತ್ತು ಫ್ರೆಂಡ್ಸ್. ಈಗ ಕೆಲಸ ಇಲ್ಲದೇ ಏನು ಕೆಲಸ ಮಾಡೋದು ಅಂತ ಬೇರೆ ಈಗ ನಾನು ಹೊಸ ಗಾರ್ಡನ್ ಮಾಡ್ತಾಯಿದ್ದೀನಿ. ಆ ಗಾರ್ಡನ್ನ ರೆಡಿ ಮಾಡ್ತಾಯಿದ್ದೀನಿ. ಅದಕ್ಕೆ ನೀವು ಸ್ವಲ್ಪ ಹಾರೈಸಿ ಚೆನ್ನಾಗಿ ಆಗಂಗೆ ನಾನು ಅದನ್ನು ರೆಡಿ ಮಾಡಿ ನಿಮಗೆ ಅದನ್ನು ಶೇರ್ ಮಾಡ್ಕೋತೀನಿ. ಪ್ರಕೃತಿ ಮಡಿಲಲ್ಲಿ ಇದ್ದಾಗ ಮನೆ ಕೆಲಸ ಎಲ್ಲ ಮುಗಿಸಿ ಪ್ರಕೃತಿ ಮಡಿಲಿ ಹೋದಾಗ ಅದನ್ನ ರೀತಿನೇ ನಮಗೆ ಬೇರೆ ಥರ ನೇಚರಿಂದ ಸಿಗೋಂಥದ್ದು. ಆ ವಾತಾವರಣದಿಂದ ನಮಗೆ ಏನೋ ಒಂಥರ ಎನರ್ಜಿ ಸಿಗುತ್ತೆ. ನಮಗೆ ನಾವು ಏನಕ್ಕೆ ಈ ಜೀವನ ಜೀವಿಸ್ತಾ ಇದ್ದೀವಿ. ಮತ್ತು ನೋಡಿ ಈ ಫಿಗರು ಈ ನೇಚರಲ್ಲೇ ತೆಗ್ದಿರೋದು ನಮ್ಮ ತೋಟದಲ್ಲಿ ಮಧ್ಯದಲ್ಲೇ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದು ಅಡಿಕೆ ಎಲ್ಲ ನೆಡ್ತಾ ಇದ್ವಿ ಅವಾಗ. ಅದನ್ನು ಯಾವಾಗ್ಲೂ ಒಳ್ಳೊಳ್ಳೆ ತಳಿಗಳನ್ನ ನೆಟ್ಟು ಅದನ್ನೆಲ್ಲ ಎಲ್ಲ ಬಂದು ನೋಡೋರು ಎಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ ಅಂತ. ಮತ್ತು ಇದಕ್ಕೆ ಡ್ರಿಪ್ಪು ಮತ್ತು ಸ್ಪ್ರಿಂಕ್ಲಿಂಗ್ ಎಲ್ಲ ಹಾಕ್ಸಿದ್ವಿ. ಅಷ್ಟು ಚೆನ್ನಾಗಿತ್ತು ಇದು ತೋಟ. ಮತ್ತು ಇದಕ್ಕೆ ಎಷ್ಟೊಂದು ಜನ ಆಳುಗಳೆಲ್ಲ ಬಂದಾಗ ನಾನು 20-30 ಜನಕ್ಕೆಲ್ಲ ಅಡುಗೆ ಮಾಡ್ತಾಯಿದ್ದೆ. ನಮ್ಮ ಮನೆಯವರೆಲ್ಲ ಇದಕ್ಕೆ ಹೆಲ್ಪ್ ಮಾಡೋರು. ಆಗ ನನಗೆ ಅದರಿಂದ ನಮಗೆ ಒಳ್ಳೆ ಬೆನಿಫಿಟ್ಟು ಇತ್ತು. ನಮಗೆ ಚೆನ್ನಾಗಿತ್ತು. ಬೆನಿಫಿಟ್ ಅನ್ನೋದಕ್ಕಿಂತ ಯಾವಾಗಲೂ ಒಂಥರ ಎಂಗೇಜ್ ಆಗಿದ್ವಿ ಎಲ್ಲ ಕೆಲಸ. ಮನುಷ್ಯನಿಗೆ ಕೆಲಸ ಇಲ್ಲದೆ ಕೂತ್ಕೊಂಡಾಗ ಎಷ್ಟು ಬೇಜಾರಾಗುತ್ತಲ್ವ. ಕೆಲಸ ಮಾಡ್ತಾ ಇದ್ದಾಗಲೇ ಖುಷಿ ಬರುತ್ತೆ. ಕೆಲಸ ಇದ್ದಾಗಲೇ ಏನೇನು ಯೋಚನೆ ಬರುತ್ತೆ ಅಂತಾರಲ್ಲ, ಅದೆಲ್ಲ ನಿಜ. ಹಾಗೆ ಇದರಿಂದ ನಮಗೆ ಒಂದು ಒಳ್ಳೆ 24 ಅವರ್ಸು ಒಳ್ಳೆ ಕೆಲಸ ಸಿಗ್ತಾಯಿತ್ತು. ಅದನ್ನೆಲ್ಲ ಕೆಲಸ ಮಾಡ್ತಾಯಿದ್ವಿ ನಾವು. ಮನೇಲಿ ನಾವು ಒಂದು 4 ಗೋಡೆಗಳ ಮಧ್ಯೆ ಕೂತ್ಕೊಂಡು ಕೆಲಸ ಇಲ್ಲದೇ ಏನೋ ಯೋಚನೆ ತಗೊಂಡು ಕಿಂತ ಗಿಡಗಳ ಮಧ್ಯೆ ನೈಸರ್ಗಿಕ ನೇಚರ್ ಜೊತೆ ಕನೆಕ್ಟ್ ಆಗಿ ಅದ್ರ ಜೊತೆ ಓಡಾಡಿದಾಗ ನಮಗೆ ಒಂಥರ ಖುಷಿ ಸಿಗುತ್ತೆ, ಮನೋಲ್ಲಾಸ ಸಿಗುತ್ತೆ ಅಂತ ನಾನು ಇದ್ರ ಮುಖಾಂತರ ನಿಮಗೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲ ಅಂದರೆ ಮನೇಲಿರೋ ಗಾರ್ಡನ್ನನ್ನೆಲ್ಲ ಸ್ವಲ್ಪ ನಾವು ಮನೆ ಮುಂದೆ ಗಿಡ ನೆಡಿ ಅಂತಾರಲ್ಲ ಹಾಗೆ, ಮನೆಯ ಮುಂದೊಂದು ಗಿಡ ನೆಡಿ ಅಂತಾರಲ್ಲ ಹಾಗೆ. ಥ್ಯಾಂಕ್ ಯು ಫ್ರೆಂಡ್ಸ್. ನನ್ನ ಒಂದು ಫೀಲಿಂಗನ್ನು ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ. ಇದನ್ನು ಕಾಮೆಂಟ್ ಮಾಡಿ, ಇದನ್ನು ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.